ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಸಂಡೇ. ಹೋಪ್ ಎಲ್ಲರೂ ಸಂಡೇ ಎಂಜಾಯ್ ಮಾಡ್ತಿದ್ದೀರಾ. ಆ್ಯಸ್ ಯೂಶುವಲ್ ಸಂಡೇ ಆದ್ದರಿಂದ ಒನ್ ಮೋರ್ ಟಾಪಿಕ್. ಇವತ್ತು ಒನ್ ಮೋರ್ ಟಾಪಿಕ್ ನಿಮ್ಮ ಹತ್ರ ಶೇರ್ ಮಾಡಬೇಕು ಅನಿಸ್ತಿದೆ. ಆ ಟಾಪಿಕ್ ಏನಂದರೆ, ಯೂಶಲಿ ಎಲ್ಲರೂ ಟೆಂಪಲ್ಗೆ ಹೋಗ್ತೀರಾ. ರೆಗ್ಯುಲರಾಗಿ ಹೋಗಿಲ್ಲ ಅಂದ್ರೂ ಯಾವಾಗಾದ್ರೂ ಟೆಂಪಲ್ಗೆ ಹೋಗ್ತೀರಾ. ಟೆಂಪಲ್ಗೆ ಹೋದಾಗ ದೇವ್ರ ಹತ್ರ ಬೇಡ್ಕೋತೀರಾ ಮತ್ತು ಹಾಗೆ ಕೇಳ್ಕೋತೀರಾ. ಅದ್ರ ಜೊತೆಗೆ ಟೆಂಪಲ್ ಮತ್ತು ಮಂಗಳಾರತಿಗೆ ಅಂತ ಒಂದಷ್ಟು ಅಮೌಂಟ್ ಹಾಕ್ತೀರಾ. ಅದು ಎಷ್ಟು ಇರ್ಬೋದು, ಅದು ಜಾಸ್ತಿ ಇರ್ಬೋದು ಅಥವಾ ಅದು ಕಮ್ಮಿ ಇರ್ಬೋದು, ಬಟ್ ಒಂದಷ್ಟು ಅಮೌಂಟ್ ಹಾಕ್ತೀರಾ. ಓಕೆ, ಅದು 1 ರೂಪಿ 2 ರೂಪಿ ಆದರೆ ಓಕೆ. ಸಮ್ಟೈಮ್ಸ್ 10 ರೂಪಿ ಹಾಕ್ತೀರಾ, 20 ರೂಪಿ ಹಾಕ್ತೀರಾ. ಅದೇ ಥರ ನಿಮ್ಮ ಬರ್ಡೇ ಬಂದಾಗ ಒಂದು ಸ್ವಲ್ಪ ಜಾಸ್ತಿ ಇರಲಿ ಅಂತ 20, 30, 40, 50ವರೆಗೂ ಹಾಕ್ತೀರಾ. ಓಕೆ, ಈಚ್ ಅಮೌಂಟು ಒಂದು ವ್ಯಾಲ್ಯೂ ಇರುತ್ತೆ. ದೇವರು ಯಾವತ್ತೂ ನೀವು ಅಮೌಂಟ್ ಹಾಕಿ ಇಷ್ಟು ಅಮೌಂಟ್ ಹಾಕಿ ಅಂತ ಕೇಳಲ್ಲ. ಅದೇ ಅಮೌಂಟು ಯಾರಿಗೆ ನೀಡಿರುತ್ತೋ, ಅಂದರೆ ಯಾರಿಗೆ ಕೆಲಸ ಮಾಡೋಕ್ಕಾಗಲ್ವೋ, ಅಂದರೆ ಹ್ಯಾಂಡಿಕ್ಯಾಪ್, ಮತ್ತು ಯಾರಿಗೆ ಕೆಲಸನೇ ಮಾಡೋಕ್ಕಾಗಲ್ಲ, ಮತ್ತು ಬೆಗ್ಗರ್ಸ್ ಇರ್ತಾರಲ್ವಾ, ಯಾರಿಗೆ ಹ್ಯಾಂಡಿಕ್ಯಾಪ್ ಇರ್ತಾರಲ್ವಾ, ಆಚೆ ನೀವು ದೇವಸ್ಥಾನ ಒಳಗಡೆ ಹಾಕೋ ದುಡ್ಡನ್ನ ದೇವಸ್ಥಾನ ಆಚೆ ಬಂದು ನೋಡಿ, ಅಲ್ಲೂ ಒಂದಷ್ಟು ಜನ ಬೆಗ್ಗರ್ಸ್ ಇರ್ತಾರೆ. ಅವರು ನಾವು ಬೆಗ್ಗರ್ಸ್ ಅಂತ ಕರಿಬಾರ್ದು ಆ್ಯಕ್ಚುಲಿ, ಬಟ್ ಅವ್ರಿಗೆ ಆಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ಬಿಕಾಸ್ ಹ್ಯಾಂಡಿಕ್ಯಾಪ್ ಪೀಪಲ್. ನಾನು ಮಾತಾಡ್ತಿರೋದು ಬರೀ ಹ್ಯಾಂಡಿಕ್ಯಾಪ್ ಪೀಪಲ್ ಬಗ್ಗೆ. ಅವರು ಕೊಡಿ, ಅವ್ರಿಗೆಲ್ಲೋ ಒಂದಷ್ಟು ಯೂಸ್ ಆಗೇ ಆಗುತ್ತೆ. ನೀವೇನು ದೇವಸ್ಥಾನದಲ್ಲಿ ಹಾಕೋ 10 ರೂಪಾಯಿ ಇವ್ರಿಗೆ ಅದು ಕೊಟ್ಟರೆ ಇವ್ರಿಗೆ ಎಷ್ಟೋ ಯೂಸ್ ಆಗುತ್ತೆ, ತುಂಬ ಯೂಸ್ ಆಗುತ್ತೆ. ಅದರಿಂದ ಅವರು ಒಂದಿನ ಅಟ್ಲೀಸ್ಟ್ ಒಂದಿನ ಊಟ ಮಾಡ್ತಾರೆ ಅಥವಾ ಇನ್ನೇನಕ್ಕೋ ಯೂಸ್ ಮಾಡ್ಕೋತಾರೆ. ಹ್ಯಾಂಡಿಕ್ಯಾಪ್ ಆಗೋದ್ರಿಂದ ಅವ್ರು ಮಾಡೋ ಕೆಲಸ ಆಗಲ್ಲ. ಸೊ ಅದರಿಂದ ನಾನು ಏನು ಹೇಳ್ತಿದ್ದೀನಿ, ನೀವು ಎಷ್ಟು ಅಮೌಂಟ್ನ ಹುಂಡಿಗೆ ಹಾಕ್ತೀರಿ ಅಥವಾ ಟೆಂಪಲ್ಗೆ ಹೋಗಿ ಕೊಡ್ತೀರಿ, ದೇವ್ರು ಯಾವತ್ತೂ ಕೇಳಿಲ್ಲ. ದೇವ್ರಿಗೇನು ಭಕ್ತಿ ಮುಖ್ಯ. ನಾವು ಕೈ ಮುಗಿರಿ, ಬೇಡ್ಕೊಳ್ಳಿ, ನಿಮ್ಗೇನು ಅನಿಸುತ್ತೋ ಅದನ್ನು ಕೇಳ್ಕೊಳ್ಳಿ ದೇವ್ರ ಹತ್ರ. ಅಮೌಂಟು ಹಾಕೋದು ನಿಮ್ಮಿಷ್ಟ. ಅದನ್ನೇ ಆ ಅಮೌಂಟ್ನ ಯಾರ ಕೈಲಿ ಅವ್ರು ಕೆಲಸ ಮಾಡೋಕ್ಕಾಗಲ್ವೋ ಅಥವಾ ಯಾರಿಗೆ ಅಮೌಂಟ್ನ ಅವಶ್ಯಕತೆ ಇರುತ್ತೋ ಅವ್ರಿಗೆ ಆ ಅಮೌಂಟ್ನ ಕೊಡಿ. ಎಲ್ಲೋ ಒಬ್ಬರ ಕಡೆ ಯೂಸ್ ಆಗುತ್ತೆ ಅದು. ಸೊ ಈ ಟಾಪಿಕ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನಿಸುತ್ತೋ ನಾನು ಶೇರ್ ಮಾಡಿಕೊಂಡೆ. ಸೊ ಇದ್ರ ಬಗ್ಗೆ ನಿಮ್ಗೇನಾದ್ರು ಕಮೆಂಟ್ಸ್ ಮಾಡಬೇಕು ಅಥವಾ ಶೇರ್ ಮಾಡ್ಕೋಬೇಕು ಅನಿಸಿದ್ರೆ ನೀವು ಹೇಳಿ. ಈ ಟಾಪಿಕ್ನ ಅಂದ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ನೀವು ಯೋಚನೆ ಮಾಡಿ. ನಾನು ಹೇಳ್ತಿರೋದು ಕರೆಕ್ಟು ಅನಿಸಿದ್ರೆ ನೀವು ಫಾಲೋ ಮಾಡಿ, ಇಲ್ಲ ಅಂದರೆ ಪರವಾಗಿಲ್ಲ. ಸೊ ಎಲ್ಲರೂ ಹ್ಯಾಪಿಯಾಗಿರಿ, ಸಂಡೇನ ಎಂಜಾಯ್ ಮಾಡಿ. ಇನ್ನು ಸಂಡೇ ಹಾಫ್ ಡೇ ಇದೆ. ಸಂಡೇ ಆರಾಮಾಗಿ ಎಂಜಾಯ್ ಮಾಡಿ, ಖುಷಿಯಾಗಿರಿ. ಕೀಪ್ ಸ್ಮೈಲಿಂಗ್. ಆ್ಯಂಡ್ ಒನ್ಸ್ ಅಗೇನ್ ಮತ್ತೆ ಇನ್ನೊಂದು ಟಾಪಿಕ್ ಬಗ್ಗೆ ಬರ್ತೀನಿ. ಎವ್ರಿ ಒನ್ ಕೀಪ್ ಸ್ಮೈಲಿಂಗ್. ಬಾಯ್. ಹ್ಯಾಪಿ ಸಂಡೇ. ಟೇಕ್ ಕೇರ್. ಬಾಯ್.